ನಿತ್ಯ ಸಾವಿರಾರು ಬಸ್, ಕಾರು, ದ್ವಿಚಕ್ರ ವಾಹನಗಳು ಓಡಾಡೋ ಮುಖ್ಯ ರಸ್ತೆಯದು. ಮೆಜೆಸ್ಟಿಕ್ನ ದ್ವಾರ ಬಾಗಿಲಿನಂತೆ ಇರೋ ಅದೇ ಅಂಡರ್ ಪಾಸ್ನಲ್ಲಿ ಅವಾಂತರವಾಗಿದೆ. ಕಾರೊಂದು ಚರಂಡಿಯಲ್ಲಿ ಸಿಲುಕಿ ಚಾಲಕ ಸಂಕಷ್ಟ ಅನುಭವಿಸಿದ್ದಾನೆ. ಬಲಿಗಾಗಿ ಕಾದಿರೋ ಆ ಜಾಗ ಹೇಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮುಂದಕ್ಕೆ ಹೋಗೋಕೆ ಆಗ್ತಿಲ್ಲ, ಹಿಂದಕ್ಕೆ ಹೋಗೋಕ್ಕೂ ಆಗ್ತಿಲ್ಲ. ಈ ಚರಂಡಿಯಲ್ಲಿ ಸಿಲುಕಿರೋ ಕಾರು ಇಲ್ಲೇ ಸ್ಟ್ರಕ್ ಆಗಿ ನಿಂತಿದೆ. ಮೆಜೆಸ್ಟಿಕ್ನ ಹೆಬ್ಬಾಗಿಲಿನಂತಿರೋ ಅಂಡರ್ ಪಾಸ್ನಲ್ಲೇ ಈ ಅವಾಂತರ ಆಗಿದ್ದು ಜಿಬಿಎ ವಿರುದ್ಧ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ಬಾಯ್ದೆರೆದ ಚರಂಡಿ, ಮುರಿದು ಹೋದ ಕಬ್ಬಿಣದ ಗ್ರಿಲ್, ಚರಂಡಿಯಲ್ಲಿ ಕಾರು ಸ್ಟ್ರಕ್. ರಾಜೀವ್ ಗಾಂಧಿ ಅಷ್ಟಪಥ ರೈಲ್ವೆ ಅಂಡರ್ ಪಾಸ್ ಇದು. ಓಕಳಿಪುರಂ ಅಂಡರ್ ಪಾಸ್ ಅಂತಾನೆ ಕರೆಸಿಕೊಳ್ಳೋ ಈ ರಸ್ತೆ ಮೆಜೆಸ್ಟಿಕ್ ಪ್ರವೇಶ ಮಾಡಲು ಹೆಬ್ಬಾಗಿಲಿನಂತೆ ಇದೆ. ನಿತ್ಯ ಸಾವಿರಾರು ವಾಹನ ಓಡಾಡೋ ಇದೇ ಅಂಡರ್ ಪಾಸ್ನಲ್ಲಿ ಕಾರೊಂದು ಸಿಲುಕಿ ಹಾಕೊಂಡಿತ್ತು. ಅಂಡರ್ ಪಾಸ್ನ ನೀರು ಹರಿದು ಹೋಗ್ಲಿಕ್ಕೆ ಅಂತ ಅಂಡರ್ ಪಾಸ್ನ ಎರಡೂ ಬದಿಗಳಲ್ಲಿ ಚರಂಡಿ ಮಾಡಲಾಗಿದೆ. ಅವುಗಳ ಮೇಲೆ ಕಬ್ಬಿಣದ ಗ್ರಿಲ್ ಅಳವಡಿಸಲಾಗಿದೆ. ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಿರೋದ್ರಿಂದ ಗ್ರಿಲ್ ಮುರಿದು ಹೋಗಿದೆ. ಇಷ್ಟಾದ್ರೂ ಜಿಬಿಎ ಅಧಿಕಾರಿಗಳು ಸರಿ ಮಾಡೋ ಗೋಜಿಗೆ ಹೋಗಿಲ್ಲ. ಇದೇ ನಿರ್ಲಕ್ಷ್ಯಕ್ಕೆ ಕಾರು ಚಾಲಕ ಪರದಾಡುವಂತಾಗಿದೆ. ಗ್ರಿಲ್ ಮುರಿದಿರೋದು ಗೊತ್ತಾಗದೆ ಇಲ್ಲಿ ಕಾರು ಚಲಾಯಿಸಿದ್ದಾನೆ. ಈ ವೇಳೆ ಕಾರ್ನ ಮುಂದಿನ ವೀಲ್ ಚರಂಡಿಯಲ್ಲಿ ಸಿಕ್ಕಾಕೊಂಡಿತ್ತು. ಕದ್ಕೊಂಡೋಗಿರೋದು ಕಬ್ಬಣನ ಕದ್ಕೊಂಡೋಗಿದ್ದಾರೆ. ಇಮಿಡಿಯೇಟ್ ಆಗಿ ನೋಡ್ಬೇಕಲ್ವಾ, ಅದ್ಯಾವುದು ಸೈಡ್ ರೋಡ್ ಅಲ್ಲ, ಮೇನ್ ರೋಡಲ್ಲಿ ಈ ರೀತಿ ಆದರೆ ಒಬ್ಬ ಟೂ ವೀಲರ್ ಅವನು ಟ್ರಾಫಿಕ್ ನೀವೇ ನೋಡ್ತಾ ಇದ್ದೀರಾ. ಓಕಳಿಪುರಂ ಜಂಕ್ಷನ್ ಇದು. ಟ್ರಾಫಿಕ್ ಅಲ್ಲಿ ಟೂ ವೀಲರ್ ಅವನು ಬಿದ್ದು ಅವನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಕ್ತಾರೆ? ಈ ಅಪಾಯದ ಬಗ್ಗೆ ಮೊದಲೇ ಅರಿತಿದ್ದ ಟಿವಿ9 ಜೂನ್ 1ರಂದೇ ವರದಿ ಮಾಡಿತ್ತು. ಅಪಾಯದ ಬಗ್ಗೆ ಜಿಬಿಎ ಅಧಿಕಾರಿಗಳಿಗೆ ಎಚ್ಚರಿಕೆ ರವಾನಿಸಲಾಗಿತ್ತು. ಸ್ಥಳೀಯರು ಕೂಡ ದೂರು ನೀಡಿದ್ರು. ಇಷ್ಟಾದ್ರೂ ಇದನ್ನ ಸರಿ ಮಾಡಿಲ್ಲ. ಹೀಗಾಗಿ ಕಾರು ಚಾಲಕ ಸಂಕಷ್ಟ ಅನುಭವಿಸಿದ್ದಾರೆ. ಒಂದ್ ವೇಳೆ ಮಕ್ಕಳನ್ನ ಕೂರಿಸಿಕೊಂಡಿದ್ದ ಬೈಕ್ ಸವಾರರು ಬಿದ್ದಿದ್ರೆ ಪ್ರಾಣಹಾನಿಯೇ ಆಗ್ತಿತ್ತು. ಅಥವಾ ಮಳೆ ಬರೋ ವೇಳೆ ಆಗಿದ್ರೆ ಬೈಕ್ ಸವಾರರು, ಪಾದಾಚಾರಿಗಳು ಈ ಚರಂಡಿ ಪಾಲಾಗ್ತಿದ್ರು. ಸದ್ಯ ಗುಂಡಿಗೆ ಬ್ಯಾರಿಕೇಡ್ ಹಾಕಿ ಪಾಲಿಕೆ ಸೈಲೆಂಟ್ ಆಗಿದ್ದು ಇನ್ನಾದ್ರೂ ಇದನ್ನ ಸರಿಪಡಿಸೋ ಕೆಲಸ ಮಾಡಬೇಕಿದೆ. ನಟರಾಜ್, ಟಿವಿ9 ಬೆಂಗಳೂರು.